ಆಷಾಢ ಶುಕ್ರವಾರ ಹಿನ್ನೆಲೆ ತಾಯಿ ಚಾಮುಂಡೇಶ್ವರಿಯ ದರ್ಶನ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಮಾಡ್ತಾ ಇರುವಂತದ್ದು. ನನ್ನ ಜೊತೆ ಇದೀಗ ಬಿಗ್ ಬಾಸ್ ಸ್ಪರ್ಧಿ ಅನುಷಾ ಅವರಿದ್ದಾರೆ, ನಾನು ಮಾತಾಡ್ತೀನಿ. ಮೇಡಮ್, ಮೊದಲನೇದಾಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಮಾಡಕ್ ಬಂದಿದ್ದಾರೆ, ಹೇಗೆ ಅನ್ನಿಸ್ತಿದೆ? ಅದು ಆಷಾಢ ಶುಕ್ರವಾರದಲ್ಲಿ. ಆಷಾಢ ಶುಕ್ರವಾರ ದಿನ ಅಮ್ಮನ ದರ್ಶನ ಮಾಡಿದ್ದು ನನ್ನ ಭಾಗ್ಯ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ 20 ನಿಮಿಷಕ್ಕಿಂತ ಜಾಸ್ತಿ ದರ್ಶನ ಕೊಟ್ರು ತಾಯಿ. ತುಂಬಾ ಖುಷಿ ಆಗುತ್ತೆ. ಆ ಒಂದು ವೈಬ್ರೇಷನ್ನೇ ಬೇರೆ. ಈ ಸನ್ನಿಧಾನದಲ್ಲಿ ನಿಂತ್ಕೊಂಡಿರೋ ಆಗುವಂಥದ್ದು, ಸದಾ ದೇವತೆನೆ ನಮ್ ಜೊತೆ ಇದ್ದಾರೆ, ನಮ್ ಜೊತೆ ಮಾತಾಡ್ತಾರೆ ಅನ್ನೋ ಒಂದು ವೈಬ್ರೇಷನ್ ಆಗುತ್ತೆ. ಅಂಡ್ ನಮ್ಮ ಜೀವನದಲ್ಲೂ ಏನೇ ಒಂದು ಕಷ್ಟಗಳಿದ್ರು ಇಲ್ಲಿಗೆ ಬಂದು ಅಮ್ಮನ ಮುಖ ನೋಡಿದ ತಕ್ಷಣ ಎಲ್ಲ ಹಂಗೆ ಮರ್ತೋಗುತ್ತೆ. ಅಂಡ್ ಸ್ಪೆಷಲಿ ಆಷಾಢ ಶುಕ್ರವಾರ ದಿನ ಅಮ್ಮ ಇಲ್ಲೇ ಇರ್ತಾರೆ, ಎಲ್ರಿಗೂ ವರ ಕೊಡ್ತಾರೆ ಅನ್ನೋದೇ ಒಂದು ನಂಬಿಕೆ. ಅದ್ ನೋಡಿದ ತಕ್ಷಣ ಈಗ ನಾನಂತೂ ಲಿಟ್ರಲಿ ಅಮ್ಮನ ಜೊತೆ ಮಾತಾಡ್ದೆ ಅನ್ನೋ ತರನೇ ಎಮೋಷನಲ್ ಫೀಲ್ ಆಯ್ತು. ತುಂಬಾ ಖುಷಿ ಆಗುತ್ತೆ. ಎಷ್ಟು ವರ್ಷದಿಂದ ನೀವು ದರ್ಶನವನ್ನ ಮಾಡ್ತಾ ಇದ್ದೀರಿ ತಾಯಿ ಆಷಾಢದ? ನಾನು ಚಿಕ್ಕ ಹುಡುಗಿಯಿಂದನೂ ಬರ್ತೀನಿ. ಅಂಡ್ ಹೋದ ವರ್ಷ ಎಲ್ಲ ಮೆಟ್ಲು ಹತ್ಕೊಂಡು ಅರಿಶಿನ ಕುಂಕುಮ ಹಚ್ಕೊಂಡು ಕೂಡ ನಾನು ಎಲ್ಲ ಸ್ಟೆಪ್ಸ್ಗೂ ಅರಿಶಿನ ಕುಂಕುಮ ಹಚ್ಕೊಂಡು ಬಂದು ಅಮ್ಮನ ದರ್ಶನ ಮಾಡಿದ್ದೆ. ಇವಾಗ ಮೊದಲನೇ ಶುಕ್ರವಾರ ಸ್ವಲ್ಪ ಟೈಮ್ ಇರಲಿಲ್ಲ ಅಂತ ಡೈರೆಕ್ಟ್ ಬಂದು ದರ್ಶನ ಮಾಡಿದ್ದೀನಿ. ಮುಂದಿನ ವಾರ ಬಂದು ನಾನು ಮೆಟ್ಲು ಹತ್ಕೊಂಡು ದರ್ಶನ ಮಾಡ್ತೀನಿ. ಅಂಡ್ ಪ್ರತಿ ವರ್ಷ ಆಷಾಢ ಮಿಸ್ ಮಾಡೋದೇ ಇಲ್ಲ. ಅಂಡ್ ಪ್ರತಿ ತಿಂಗಳು ಬರ್ತೀನಿ. ನನಗೆ ಅದೇನು ವಿಶೇಷ ಇಲ್ಲ, ಬಿಕಾಸ್ ಅಮ್ಮ ಒಂಥರ ನನಗೆ ನನ್ನ ಸ್ವಂತ ಅಮ್ಮ ಹೆಂಗೆ ಅವರು ಹಂಗೇನೆ. ಪ್ರತಿ ತಿಂಗಳು ನಾನು ಅವ್ರನ್ನ ನೋಡಕ್ ಬಂದೇ ಬರ್ತೀನಿ. ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡೋಕ್ ಮುಂಚೆ ಅಮ್ಮನ ದರ್ಶನ ಮಾಡೋದು, ಆ ತರದ್ದೆಲ್ಲ ಬೆಳೆಸ್ಕೊಂಡ್ ಬಂದಿದ್ರೆ ಹೇಗೆ? ಹೌದು, ನನ್ನ ಪರ್ಸನಲ್ ಲೈಫ್ ಇರ್ಬೋದು, ನನ್ನ ಪ್ರೊಫೆಷನಲ್ ಲೈಫ್ ಇರ್ಬೋದು, ಯಾವುದೇ ಒಂದು ಹೊಸ ಸಿನಿಮಾ ಶುರುವಾಗೋದಕ್ಕೂ ಮುಂಚೆ ಅಥವಾ ನನ್ನ ಪರ್ಸನಲ್ ಲೈಫಲ್ಲಿ ಯಾವುದೇ ಒಂದು ಡಿಸಿಷನ್ ತಗೊಳ್ಳೋದಕ್ಕೂ ಮುಂಚೆ ಅಮ್ಮನ ಹತ್ರ ಬಂದು ಅಮ್ಮನ ಆಶೀರ್ವಾದ ತಗೊಂಡು ಅಮ್ಮನ ಪರ್ಮಿಷನ್ ತಗೊಂಡೆ ನಾನು ನೆಕ್ಸ್ಟ್ ಸ್ಟೆಪ್ ಇಡೋದು. ಅಲ್ಲಿ ಏನಾದ್ರು ಒಂದು ವೈಬ್ರೇಷನ್ ನನಗೆ ಬೇಡ ಅಂತ ಅನ್ಸಿದ್ರೆ ನಾನು ಆ ಕಡೆ ಕಾಲು ಇಡಲ್ಲ. ಆ ತರ ಅದೊಂದು ನನಗೆ ಫೀಲ್ ಆಗುತ್ತೆ, ಅಮ್ಮ ನನ್ನ ಜೊತೆ ಇದ್ದಾರೆ, ನನ್ನ ಜೊತೆನೆ ಮಾತಾಡ್ತಾರೆ ಅನ್ನೋ ಒಂದು ಫೀಲ್ ಆಗುತ್ತೆ. ಎಲ್ಲ ಶುಕ್ರವಾರನೂ ಬರ್ತೀರಾ ಹೇಗೆ ಮೇಡಮ್? ಆಷಾಢ ಶುಕ್ರವಾರ ನಾನು ಖಂಡಿತ ಪ್ರತಿ ವರ್ಷನೂ 4 ಶುಕ್ರವಾರ ಬರಕ್ಕೂ ಟ್ರೈ ಮಾಡ್ತೀನಿ. ಹೋದ ವರ್ಷ 4 ಶುಕ್ರವಾರ ಬಂದಿದೆ, ಈ ಸಲನೂ ಟ್ರೈ ಮಾಡ್ತೀನಿ. ಇದು ಮೊದಲನೇ ಶುಕ್ರವಾರ. ತುಂಬಾ ಪಾಸಿಟಿವ್ ಆಗಿ, ತುಂಬಾ ಬ್ಯೂಟಿಫುಲ್ ಆಗಿ ದರ್ಶನ ಆಯ್ತು. ಅಂಡ್ ಆ ಎನರ್ಜಿ ನನಗೆ ಫೀಲ್ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ಇದಿಷ್ಟು ಬಿಗ್ ಬಾಸ್ ಸ್ಪರ್ಧೆ ಅನುಷಾ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. Hey!